ಹಲೋ ನಮಸ್ಕಾರ, ನಾನು ಕೊಪ್ಪಳಿಂದ ಶಾಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಮಾಜ ಕಥೆ ಅಂತ ಫಾಲೋ ಮಾಡಿ. ಕೊಪ್ಪಳದ ಗವಿಮಠದ ಜಾತ್ರೆ ಈಗ ವಿಜೃಂಭಣೆಯಿಂದ ಆರಂಭ ಆಗ್ತದೆ. ಗವಿಮಠದ ಜಾತ್ರೆ ಇದು ತ್ರಿವಿಧ ದಾಸೋಹದ ಜಾತ್ರೆ ಅಂತ. ಈ ಜಾತ್ರೆಯಲ್ಲಿ ಮುಖ್ಯವಾಗಿ ಆಕರ್ಷಣೆಯಾಗಿದ್ದು ದಾಸೋಹ. ಗವಿಮಠದಲ್ಲಿ ಪ್ರತಿ ವರ್ಷದ ದಿನವೂ ಅಲ್ಲಿ ದಾಸೋಹ ನಡೆದಿದೆ. ಅದು ದಾಸೋಹ ಇದರಲ್ಲಿರುತ್ತೆ. ಆದರೆ ಜಾತ್ರೆ ಸಂದರ್ಭದಲ್ಲಿ ದಾಸೋಹಕ್ಕಾಗಿ ಒಂದು ವಿಶೇಷ ಮಂಟಪ ಆರಂಭವಾಗುತ್ತೆ. ಸುಮಾರು 12 ಎಕರೆ ಪ್ರದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜಾತ್ರೆಯ ಮಹಾದಾಸೋಹದ ಮಂಟಪ ಆರಂಭವಾಗುತ್ತೆ. ಈ ದಾಸೋಹಕ್ಕೆ ಭಕ್ತರೇ ತಮ್ಮ ದವಸ ಧಾನ್ಯವನ್ನು ನೀಡ್ತಾರೆ, ಸಿಹಿ ತಿಂಡಿಗಳನ್ನು ನೀಡ್ತಾರೆ ಮತ್ತು ಆಹಾರ ಧಾನ್ಯವನ್ನು ತಯಾರಿಸಿಕೊಡ್ತಾರೆ. ಈ ಎಲ್ಲವನ್ನು ಬಂದು ಅವರೇ ಸ್ವಯಂ ಸೇವಕರಾಗಿ ಇಲ್ಲಿ ಕೆಲಸ ಮಾಡಿ ಭಕ್ತರಿಗೆ ಕೊಡ್ತಾರೆ. ಈ ವರ್ಷ ಜನವರಿ 1ರಿಂದ ಜನವರಿ 18ರವರೆಗೆ ಅಂದರೆ ಕೊನೆಯ ದಿನವರೆಗೂ ಈ ಬಾರಿ ಜಾತ್ರೆಯ ಮಹಾದಾಸೋಹ ಇರುತ್ತೆ. ಈ ದಾಸೋಹಕ್ಕಾಗಿ ಸರಿಸುಮಾರು ಒಂದು 20 ಲಕ್ಷಕ್ಕೂ ಹೆಚ್ಚು ಜನ ದಾಸೋಹದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ದಾಸೋಹದಲ್ಲಿ ಎಲ್ಲವೂ ಅಚ್ಚುಕಟ್ಟು. ಪ್ರತಿ ಇವನ್ನು ಇಲ್ಲಿ ಸ್ವಯಂ ಸೇವಕರಿಂದ ಹಿಡಿದು ಮತ್ತು ಇದರ ಸ್ವಚ್ಛತೆಗಾಗಿ ಅತ್ಯಂತ ಹೆಚ್ಚು ಆದ್ಯತೆಯನ್ನು ಕೊಡೋದಲ್ಲದೆ ಇಲ್ಲಿ ಶುಚಿ ಮತ್ತು ರುಚಿಗಾಗಿ ಹೆಚ್ಚು ಆದ್ಯತೆ ಇದೆ ಮತ್ತು ಯಾವುದೇ ಗೊಂದಲ ಇರೋದಲ್ಲ ಮತ್ತು ಸಾಲುಗಟ್ಟಿ ನಿಂತು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಜನ ಹೋಗುವಂಥದ್ದು ಇದೆ. ಈ ದಾಸೋಹದಲ್ಲಿ ವಿಶೇಷವಾಗಿ ಈ ಉತ್ತರ ಕರ್ನಾಟಕ ಆಗಿರ್ಬೋದು ಮತ್ತು ಇತ್ತೀಚೆಗೆ ರಾಜ್ಯದ ವಿವಿಧ ಮೂಲೆಯಿಂದ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳು ಬಂದು ಸೇರ್ತದೆ. ಜೊತೆಗೆ ಭಕ್ತರು ಬಂದು ಇರ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಮೈಸೂರಿನ ಸಿಂಧನೂರಿನ ಗೆಳೆಯರ ಬಳಗ 10 ಲಕ್ಷ ಮೈಸೂರು ಪಾಕನ್ನು ತಯಾರಿಸಿದರೆ, ಕೊಪ್ಪಳದ ಗೆಳೆಯರ ಬಳಗದವರು ಮಿರ್ಚಿನ ಹಾಕ್ತಾರೆ ಮತ್ತು ಬೇರೆ ಮತ್ತು ಈಗಾಗಲೇ ವಿವಿಧ ಗ್ರಾಮದಿಂದ ಸರಿಸುಮಾರು ಒಂದು 30 ಟನ್ನು ಮಾದಲಿ ಸಂಗ್ರಹಿಸುತ್ತೆ ಮತ್ತು 800 ಕ್ವಿಂಟಾಲಷ್ಟು ಅಕ್ಕಿ ಸಂಗ್ರಹವಾಗ್ತದೆ ಮತ್ತು 106 ಟನ್ನು ಕಟ್ಟಿಗೆ ಇರುತ್ತೆ ಮತ್ತು ಒಂದು 2 ಲಕ್ಷ ರವೆ ಉಂಡಿ ಮತ್ತು ಈ ರೀತಿ ಬಗೆಯ ತಿಂಡಿ ಮತ್ತು ಎಲ್ಲವೂ ಸಹ ವಿಶೇಷವಾಗಿರುತ್ತೆ. ಈ ಎಲ್ಲ ತಿಂಡಿ ತಿನಿಸುಗಳು ಮತ್ತು ಒಂದು 20 ಲಕ್ಷಕ್ಕೂ ಅಧಿಕ ರೊಟ್ಟಿಗಳು ಸಹ ಇಲ್ಲಿ ಸಂಗ್ರಹವಾಗ್ತವೆ ಮತ್ತು ಇಲ್ಲಿ ಯಾವುದನ್ನೂ ಸಹ ಕಡಿಮೆಯಾಗದಂತೆ ಇಲ್ಲಿ ಸರಿಸುಮಾರು 21 ದಿನ ನಡೆಯುವ ದಾಸೋಹದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಜಾತ್ರೆಯ ಸಂಭ್ರಮಕ್ಕೆ ಒಂದು ಊಟದ ಸವಿಯನ್ನು ಸಹ ಸವಿತಾರೆ. ಜೊತೆಗೆ ಇಲ್ಲಿ ಜಾತ್ರೆಯ ಧಾರ್ಮಿಕ ಕಾರ್ಯಕ್ರಮಗಳು ಸಹ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲವೂ ವಿಶೇಷವಾಗಿ ಮತ್ತು ಇದು ಭಕ್ತರ ಹಿತಚಿಂತನ ಕಾರ್ಯಕ್ರಮ ಮತ್ತು ಇಲ್ಲಿಯ ಜಿಲ್ಲಾಡಳಿತದಿಂದ ಫಲಪುಷ್ಪ ಪ್ರದರ್ಶನ ಮತ್ತು ಕೃಷಿ ಮೇಳ ಈ ರೀತಿ ವೈವಿಧ್ಯಮಯವಾಗಿರುವಂಥ ಜಾತ್ರೆ ಜನಜಾತ್ರೆಯಾಗಿ ಇರ್ತದೆ. ಈ ಜಾತ್ರೆಗೆ ಅದರಲ್ಲಿಯೂ ಜನವರಿ 5 ಮತ್ತು 6ರಂದು ಲಕ್ಷಾಂತರ ಜನ ಭಕ್ತರು ಮತ್ತು ಮಹಾರಥೋತ್ಸವದಲ್ಲಿ ಸರಿಸುಮಾರು ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಈ ಕಾರಣಕ್ಕಾಗಿ ಕೊಪ್ಪಳ ಗವಿಮಠ ಜಾತ್ರೆಗೆ 9 ಜಿಲ್ಲೆಗಳಿಂದ ಸರಿಸುಮಾರು 2,000ದಷ್ಟು ಪೊಲೀಸ್ ಭದ್ರತೆಯನ್ನು ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಇಲ್ಲಿ ಯಾವುದೇ ಗೊಂದಲವಾಗದಂತೆ ಜಾತ್ರೆಯನ್ನು ನಡೆಸುವ ಎಲ್ಲ ಸಿದ್ಧತೆ ನಡೆದಿದೆ. ನಾವು 2 ವರ್ಷ ಆತ್ರಿ ಸೇವೆ ಮಾಡೋಕೆ. ಇವತ್ತಿ 3 ದಿನ ಆತ್ರಿ ಬಂದು ಜಾತ್ರೆ ಮಾಡತ್ತನಿದ್ದು ನಮ್ಮೂರಿಗೆ ನಾವು ಹೋಗ್ತೀವಿ. ಕೊಪ್ಪಳ ಜಾತ್ರೆ ಎಲ್ಲಕ್ಕಿಂತ ಬಲ ರೀ. ಎಲ್ಲ ನೋಡ್ಕೊಂಡು ನಮ್ಮ ಮನೆಗೆ ಹೋಗ್ಬಿಡ್ತೀವಿ. ಜಾತ್ರೆ ಎಲ್ಲಿ ಆಗಲ್ರಿ. ಇಷ್ಟು ದೇವಸ್ಥಾನ ನೋಡಿದ್ರೆ ಎಲ್ಲಿ ಆಗಲ್ಲ. ಇದೇ ದೊಡ್ಡ ಜಾತ್ರೆ. ಈಗ 2 ವರ್ಷದಿಂದ ಆತ್ರಿ ಸೇವೆ ಮಾಡಕ್ಕೆ. 2 ವರ್ಷ ಆತ್ರಿ. ಈಗ 4 ದಿವಸ ಆತ್ರಿ ಬಂದು. ನಾವು ರೌಡ್ ಕುಂದ್ಯಾರ ಅಷ್ಟೇ ಬಂದೀವಿ ರೀ. ತಾವ್ರಿ ಏರಿಯಾರು ಬರ್ತಾರೆ ರೀ. ರೌಡ್ ಕುಂದ್ಯಾರ, ತಾವ್ರಿ ಏರಿಯಾರು, ಶೆನ್ನೂರಾರು ಎಲ್ಲರೂ ಬರ್ತಾರೆ. ಸೇವೆ ಮಾಡ್ತಾರೆ. ಇಲ್ಲ ರೀ, ಒಂದು 4 ಗಂಟೆ ತನಕ ಇರ್ತೀವಿ ರೀ. ಮಾಡಿ ಮತ್ತು ಕಾರ್ಯಕ್ರಮ ನೋಡೋದು ಹೋಗ್ತೀರಿ. ಮನೆ ಐತ್ರಿ, ಮನೆಗೆ ಹೋಗ್ತೀರಿ. ಮನೆಗೇನಾಯ್ತು ಸೇವಕ್ಕೆ ಬಂದಿರಿ. 2026ರ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರಗಲಿಕ್ಕೆ ಏನೇನು ಬೇಕು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ. ಇಲ್ಲೇ ಕಟ್ಟಿಗೆ ಸಂಗ್ರಹಣೆ ಇರ್ಬೋದು, ದವಸ ಧಾನ್ಯ ಸಂಗ್ರಹ ಇರ್ಬೋದು, ತರಕಾರಿ ಸಂಗ್ರಹಣೆ ಇರ್ಬೋದು, ಅಥವಾ ಸೇವೆ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಯಾದಿ ಇರ್ಬೋದು. ಹೀಗೆ ಎಲ್ಲ ರೀತಿಯಾಗಿ ಮುಂಗಡವಾಗಿ ಎಲ್ಲ ಒಂದು ಲಿಸ್ಟ್ ತಯಾರು ಮಾಡ್ಕೊಂಡಿದ್ವಿ. ವರ್ಷಕ್ಕಿಂತ ವರ್ಷ ಜನಸಂಖ್ಯೆ ಹೆಚ್ಚಾಗ್ತಿತ್ತು ಹೊರತಾಗಿ ಕಡಿಮೆ ಆಗೋದಿಲ್ಲ. ಇಲ್ಲಿ ಅನೇಕ ಸಿಹಿ ತಿನಿಸುಗಳು ಅನೇಕ ಜಿಲೇಬಿ, ಮೈಸೂರು ಪಾಕು, ಬುಂಡೆ ಅಥವಾ ಉಂಡೆ, ಶೇಂಗಾದ ಹೋಳಿಗೆ, ಅನೇಕ ಎಲ್ಲ ರೀತಿಯಿಂದ
ಆಹಾರ ಧಾನ್ಯಗಳು ಇಲ್ಲಿ ಬರ್ತದೆ. ನಾವು ಈಗ 1ನೇ ತಾರೀಕಿನಿಂದ ಈಗ 18ನೇ ತಾರೀಕಿನ ತನಕ ಇಲ್ಲಿ ಸುಮಾರು ಒಂದು 20 ದಿವಸ ಇಲ್ಲೇ ದಾಸೋಹ ನಡೆಸ್ತಾ ಇದ್ದೀವಿ ಅಂತ. ವರ್ಷಕ್ಕೊಂತ ವರ್ಷ ಐತಿ. ಎಲ್ಲ ರೀತಿಯ ಆಹಾರ ತಯಾರು ಮಾಡಿಕೊಂಡಿದ್ದೀವಿ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯ ಸೇವೆ ಮಾಡ್ತಾರೆ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಂಗಾಗಿ ನಾಳೆ ದಿವಸ ಗವಿಸಿದ್ದೇಶ್ವರ ರಥೋತ್ಸವ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರ ನಿರೀಕ್ಷೆ ಇದೆ. ಅದ್ರ ಜೊತೆಯಲ್ಲಿ ಮಹಾದಾಸೋಹದಲ್ಲಿ ಎಲ್ಲ ರೀತಿ ಎಲ್ಲ ಭಕ್ತರು ಕೂಡ ಎಲ್ಲ ಪದಾರ್ಥಗಳನ್ನು ಮಾಡ್ಕೊಂಬಂದು ಕೊಟ್ಟು ರೊಟ್ಟಿ ಮಾದಲಿ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದು ಕೊಟ್ಟು ಮಹಾದಾಸೋಹದಲ್ಲಿ ಬಂದಂಥ ಭಕ್ತರಿಗೆ ಬಡಿಸ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇದೊಂದು ವಿಶೇಷ ಒಂದು ಮಾದರಿ. ಭಾಳಷ್ಟು ಅಚ್ಚುಕಟ್ಟಾಗಿ ಮತ್ತು ಅಷ್ಟೇ ಸ್ವಚ್ಛತೆಯಿಂದ ಇಲ್ಲಿ ದಾಸೋಹ ಆಗುತ್ತೆ. ಆ ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ಎಲ್ಲ ಅಚ್ಚುಕಟ್ಟಾಗಿ ನಡೆಯುತ್ತೆ. ಸುಮಾರು ಈ ಸರಿ 10 ಲಕ್ಷಕ್ಕೆ ಹೆಚ್ಚು ಜನ ಸೇರ್ತಾರೆ ನಿರೀಕ್ಷೆ ಇದೆ. ಯಾಕಂದರೆ ಈ ಸರಿ ಮಳೆ ಬೆಳೆ ಆ ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ಮಳೆ ಬೆಳೆ ಕೂಡ ಚೆನ್ನಾಗಾಗಿದೆ. ಹೆಚ್ಚು ಜನ ಸೇರ್ತಾರೆ ನಿರೀಕ್ಷೆ ಇದೆ. ಮುಂದೆ ಕೂಡ ಗವಿಸಿದ್ದೇಶ್ವರ ಆಶೀರ್ವಾದದಿಂದ ಹೀಗೆ ಮಳೆ ಬೆಳೆಯಾಗಿ ಎಲ್ಲರೂ ನಗ್ನಗ್ತಾ ಇರಲಿ ಅಂತ ಆಸೆ. ಈಗ ಮುಂಬರುವ 1ನೇ ತಾರೀಕಿಂದ ನಮ್ಮ ಗವಿಸಿದ್ದೇಶ್ವರ ಜಾತ್ರೆ ಪ್ರಾರಂಭವಾಗ್ತಾ ಇದೆ. ನಮಗೆ 5, 6, 7 5ನೇ ತಾರೀಕು ತೇರಿದೆ. ಸೊ ಅದು ಆದಮೇಲೆ ನಮಗೆ ಸ್ವಲ್ಪ ಜಾಸ್ತಿ ಕ್ರೌಡ್ ಬರುತ್ತೆ ಅಂಥೇಳಿ ಹೋದ ಸಲ 4ರಿಂದ 5 ಲಕ್ಷ ಜನ ಬಂದಿದ್ದರು. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆ್ಯಂಟಿಸಿಪೇಟ್ ಮಾಡ್ತಾಯಿದ್ದೀವಿ. ಸೊ ಆ ಪ್ರಯುಕ್ತ ನಾವೆಲ್ಲ ಪ್ರಿಪ್ರೇಷನ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ. ಸ್ಪೆಷಲಿ ನಮಗೆ DHO, ಫೈರ್ ಸರ್ವೀಸಸ್ಸು, ಬೆಸ್ಕಾಮು ಇವ್ರ ಕಡೆಯಿಂದ ನಾವು ಜಾಸ್ತಿ ಕೆಲಸ ಇರುತ್ತೆ, ಅವರಿಗೆಲ್ಲ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದೀವಿ. ಅದು ಅಲ್ಲದೆ ನಮ್ಮ ಇಲಾಖೆಯಿಂದ ಸುಮಾರು 1500 ಮೆನ್ನು, ನಾನು ನಮ್ಮ ರೇಂಜ್ IG ಅವರು ಕೂಡ ಬರ್ತಾರೆ. ಮತ್ತು ಸುಮಾರು ಆಫೀಸರ್ಸು ಒಂದು 20 DSPಸು, ಒಂದು 35 ಇನ್ಸ್ಪೆಕ್ಟರ್ಸು, ಒಂದು 65 PSIಸು, ಹೋಮ್ ಗಾರ್ಡ್ಸು, 6 KSRP ಮತ್ತು ಸುಮಾರು 15 DRಗಳು ಇಷ್ಟು ನಾವು ಅವತ್ತು ನಿಯೋಜನೆ ಮಾಡಿರ್ತೀವಿ. ಅದು ಅಲ್ಲದೆ ಎಲ್ಲ ಪರ್ಮನೆಂಟ್ಸ್ ಮತ್ತು ಟೆಂಪರರಿ ಬ್ಯಾರಿಕೇಡಿಂಗ್ ಕೂಡ. ನಮಗೆ ಸ್ಪೆಷಲಿ ಜಾಸ್ತಿ ಪ್ರೆಷರ್ ಆಗುವ ಪಾಯಿಂಟು ಊಟದ ಪ್ಲೇಸಲ್ಲಿ ದಾಸೋಹ ಎಲ್ಲಿ ಪ್ರಸಾದ ಹೋಗ್ತಾ ಇದ್ದಾರಲ್ಲ, ಅದು ಸ್ಪೆಷಲಿ ತೇರ್ ದಿನ ತುಂಬ ರಶ್ ಆಗುತ್ತೆ. ಇವತ್ತು ಮಹಾರಥೋತ್ಸವ ಮತ್ತು ನಾಳೆಯ ದಿನ ಬೇರೆ ಬೇರೆ ಕಾರ್ಯಕ್ರಮ ನಡೀತವೆ ಮತ್ತು 18ರವರೆಗೂ ಸಹ ಜಾತ್ರೆ ನಡೀತೆ. ಜಾತ್ರೆಗೆ ಏನು ಬರುವಂಥವರಿಗೆ ಇಲ್ಲಿ ಮಾರಾಟ ಮಳಿಗೆಗೆ ಆಗಿರ್ಬೋದು, ತಿಂಡಿ ತಿನಿಸು ಮತ್ತು ಮನೋರಂಜನೆ ಕಾರ್ಯಕ್ರಮ ಎಲ್ಲದಕ್ಕೂ ಸಹ ಒಂದು ದೊಡ್ಡ ಪ್ರಮಾಣದಲ್ಲಿ ಆಭರಣ ಸಿದ್ಧವಾಗ್ತಾ ಇದೆ. ಈ ಕಾರಣಕ್ಕಾಗಿ ಕೊಪ್ಪಳ ಗವಿಮಠದ ಜಾತ್ರೆ ವಿಶೇಷತೆಯಲ್ಲಿ ಒಂದು ವಿಶೇಷ ಅಂತಲೇ ಹೇಳಬಹುದು. ಶಾಣಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.